ಪಬ್ಲಿಕ್ ಹಿಂಸೆ ಕೊಡ್ತಾರೆ. ಊಟ ಕೊಡಿಸ್ತೀನಿ ಅಂದ್ರೆ ಮಾಡಲ್ಲ ಅಂತಾರಲ್ಲ, ಬೈತಾ ಇದ್ರು ತಾನೇ ಅವರಿಗೆ. ಪೊಲೀಸರಿಗೆ ಕಾಲ್ ಮಾಡ್ತೀನಿ ಇವಾಗ. ನೋಡಿ 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 ಜನ ಇದ್ದಾರೆ ಈ ಥರದವ್ರು. ಓಕೆ, ಡೈಲಿ ಬರ್ತಾರಾ? ಇದು ಯಾವ ಅವನಿಲ್ಲ ಇದ್ದ ಇಷ್ಟೊತ್ತು. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನೆಲ್. ವಿಶೇಷವಾದ ಒಂದು ಸುದ್ದಿಯನ್ನ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದೀಗಲೇ ಕರ್ನಾಟಕದಲ್ಲಿ ಹಲವಾರು ಕಡೆ ಭಿಕ್ಷಾಟನೆ ಮಾಡೋದನ್ನ ನೀವು ನೋಡ್ತಾ ಇದ್ದೀರಾ. ಆದ್ರೆ ನಿಜವಾದ ಭಿಕ್ಷುಕರು ಇದಾರಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅನೇಕ ಬಾರಿ. ಈ ಬಾರಿ ಒಂದು ವಿಶೇಷವಾದ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ KCS ಮೀಡಿಯಾದ ಮೂಲಕ. ಒಬ್ಬ ವ್ಯಕ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದಿದ್ದೀವಿ. ಅವನು ಯಾವ ರೀತಿ ಭಿಕ್ಷಾಟನೆ ಮಾಡ್ತಾನೆ, ಅವ್ನು ನಿಜವಾದ ಅವನು ಭಿಕ್ಷೆ ಬೇಡವನ ಯಾವ ರೀತಿ ಅನ್ನೋದು ನೋಡೋಣ. ಮತ್ತೆ ಕಾನೂನಿನ ಪ್ರಕಾರ, ಸರ್ಕಾರದ ನಿಯಮದ ಪ್ರಕಾರ ಭಿಕ್ಷಾಟನೆ ತಪ್ಪಾಗಿದೆ, ಅಂಥವ್ರನ್ನ ಸರಿಯಾದ ಕ್ರಮ ಕೈಗೊಳ್ಬೇಕು ಸರ್ಕಾರ, ಭಿಕ್ಷಾಟನೆ ನಿಲ್ಲಿಸ್ಬೇಕು ಅನ್ನೋದು ಇದೆ. ಆದ್ರೆ ಈ ಸರ್ಕಾರ ಇದನ್ನು ಗಮನ ಹರಿಸ್ತಾ ಇಲ್ಲ, ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಆದ್ರೆ ಇವತ್ತಿನ ದಿನ KCS ಮೀಡಿಯಾದ ಮೂಲಕ ಒಬ್ಬ ವ್ಯಕ್ತಿಯನ್ನ ನಾವು ಬನ್ನೇರುಘಟ್ಟ ಬಳಿಯಲ್ಲಿ ಬಿಳೆಕಳ್ಳಿ ಎಂಬ ಸ್ಥಳದಲ್ಲಿ ನಾವು ಆತನನ್ನ ಫೈಂಡ್ ಔಟ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಾಗ ಆತನಿಗೆ ಹಿಡಿದಿದ್ದೀವಿ. ಆತನ ನಿಜವಾದ ಭಿಕ್ಷುಕನ, ಆತನ ಮಾತಾಡೋ ಬರುತ್ತಾ ಬರಲ್ವಾ, ಆತನ ಯಾವ ರೀತಿ ಆಕ್ಟಿಂಗ್ ಮಾಡ್ತಾನೆ, ಎಲ್ಲವೂ ಕೂಡ ನಾವು ಬಯಲಿಗೆಳೆದಿದ್ದೇವೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ತಪ್ಪದೆ ಈ ವಿಡಿಯೋ ಸರ್ಕಾರಕ್ಕೆ ತಲುಪುವ ಹಾಗೆ ಇದನ್ನು ಶೇರ್ ಮಾಡಿ. ಮಾತ್ರವಲ್ಲ, ನಿಮ್ಮ ಭಾಗದಲ್ಲಿ ನೀವಿರುವ ಕ್ಷೇತ್ರದಲ್ಲಿ ಅನೇಕ ಕಡೆ ಈ ರೀತಿಯಾಗಿ ಯಾರಾದರೂ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಎಲ್ಲ ಗಟ್ಟಿ ಇದ್ದಾರೆ, ಕೈಕಾಲು ಮೈಕೈ ಎಲ್ಲ ಗಟ್ಟಿ ಇದೆ, ಕೆಲಸ ಮಾಡದೆ, ದುಡಿಮೆ ಮಾಡದೆ, ಓಕೆ, ಭಿಕ್ಷೆ ಬೇಡ್ತಾ ಇರೋದಾದ್ರೆ ನೀವು ಪೊಲೀಸ್ ಇಲಾಖೆಗೆ 112ಗೆ ಕಾಲ್ ಮಾಡಿ ತಿಳಿಸೋದಾದ್ರೆ ಅವರು ಅದರ ಬಗ್ಗೆ ಏನಿದೆ ಅದರ ಕ್ರಮ ಕೈಗೊಳ್ತಾರೆ. ವಿಡಿಯೋನ ಕೊನೆವರೆಗೂ ನೋಡೋಣ ಮತ್ತು ಶೇರ್ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ. ಮಾಡಿ ಹೊಟ್ಟೆ ಇದ್ದಿಲ್ಲ ಇಲ್ಲ ಅಣ್ಣ, ಚೇಂಜ್ ಇಲ್ಲ ಅಣ್ಣ. ಅವ್ರು ಯಾರು ಬೈತಾ ಇದ್ರೆ ನೀವು ಕೊಟ್ಟಿಲ್ಲ ಅಂತ ಬೈತಾ ಇದ್ರಿ ಅವ್ರಿಗೆ? ಯಾರಿಗೂ ಯಾರು ಕಾಸು ಕೊಟ್ಟಿಲ್ಲ ಸರಿಯಾಗಿ ಬೈತಾ ಇದ್ದಾರೆ ಪಾಪ. ಅವರು ಹೋಗ್ಬಿಟ್ರು, ಹೆಂಗ್ ಬೈತಾ ಇದಾರೆ ಗೊತ್ತಾ ಅವ್ರಿಗೆ? ಅಪ್ಪ, ಅವ್ರು ಊಟ ಕೊಡಿಸ್ತೀನಿ ಅಂದ್ರೆ ಊಟ ಬೇಡ ಅಂತ ದುಡ್ಡು ಕೊಡ್ಬೇಕಂತೆ, ಸರಿಯಾಗಿ ಬೈತಾ ಇದಾರೆ ಪಾಪ ಪಬ್ಲಿಕ್. ಎಲ್ಲರಿಗೂ ಹಂಗೆ ಮಾಡ್ತಾರಾ? ಎಲ್ಲರಿಗೂ ಹಂಗೆ ಮಾಡ್ತಾರಾ? ಅಲ್ಲ, ಇವ್ರಿಗೆ ಪೊಲೀಸವ್ರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲಾದ್ರೂ ಆಶ್ರಮಕ್ಕೆ ಹಾಕೋಣ.